ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಕೃಷ್ಣ ಮಾತಾಡ್ತಾ ಇದೀನಿ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತಾ ಇದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಸಹ ಹಾರೈಸ್ತಾ ಇದೀನಿ. ಸೊ ಏನಪ್ಪ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ, ಮೊನ್ನೆ ರೀಸೆಂಟ್ ಆಗಿ ಒಂದು 5 ದಿನ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಸಮೀರ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡಿದೀರಾ, ಹಂಗೆ ಒಳ್ಳೆ ಕಮೆಂಟ್ಸ್ ಮೂಲಕ ನನ್ಗೆ ಅವ್ರು ಸಪೋರ್ಟ್ ಮಾಡ್ತಿದೀನಿ ಅಂತ ತಿಳಿಸಿದೀರಾ. ಎಲ್ಲರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಯಾವುದೇ ಲೈಕ್ ಸಬ್ಸ್ಕ್ರೈಬರ್ಸ್ ಅಂತೂ ಅಲ್ವೇ ಅಲ್ಲ. ಒಂದಷ್ಟು ಜನ ಜಾತಿ ಧರ್ಮ ಅಂತ ಈ ಕೇಸ್ನ ಒಂದ್ಸಲ ಮಿಸ್ಲೀಡ್ ಮಾಡ್ಬೇಕು ಅಂತ ಎಷ್ಟೋ ಜನ ಟ್ರೈ ಮಾಡ್ತಿದ್ದೀರಾ. ಸೊ ಅವ್ರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಧರ್ಮ ಅಂತೀರಾ, ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ. ಫಸ್ಟ್ ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಧರ್ಮ ಜಾತಿ ಅನ್ನೋದಿದ್ರೆ ಮುಂದೆ ಮಾತಾಡ. ಇದರಲ್ಲೂ ಎಲ್ಲಿದೆ ಧರ್ಮ, ಯಾವ ಜಾತಿ ಯಾವ ಧರ್ಮ ಇದೆ? ಈ ವಿಡಿಯೋ ನೋಡಿದ್ಮೇಲೆ ಧರ್ಮ ಅನ್ನೋದು ನಾನು ಮುಂದೆ ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಇಂಥವ್ರಿಗೆ, ನಮ್ಮ ಧರ್ಮದಲ್ಲೇ ಉಟ್ಕೊಂಡಿರೋರ್ಗೆ ಇಂಥವ್ರಿಗೆ ಏನ್ ಹೇಳ್ಬೇಕು? ಇಂಥವ್ರಿಗೆ ಏನ್ ಹೇಳ್ಬೇಕು? ಫಸ್ಟ್ ಇದನ್ನ ಹೇಳಿ. ಸಮೀರ್ ಅನ್ನೋ ಒಂದು ಹುಡುಗಿಗೆ ನ್ಯಾಯ ಸಿಗ್ಲಿ ಅಂತ ಒಂದು ವಿಡಿಯೋ ಮಾಡೋದಿಕ್ಕೆ ನೀವ್ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು? ನಮ್ ಧರ್ಮದಲ್ಲೇ ಹುಟ್ಟಿದಾರೆ ತಾನೆ, ಆ ಹುಡುಗ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದಾನೆ. ಸೊ ಅದಕ್ಕೆ ನಿಮ್ ರಿಯಾಕ್ಷನ್ ಕೊಡ್ತಿದ್ದೀರಾ. ಇವ್ರು ನಮ್ ಧರ್ಮನೇ ತಾನೆ, ಹಿಂದೂ ಧರ್ಮದವ್ರೇ ತಾನೆ, ಇಂಥವ್ರಿಗೆ ಏನ್ ಮಾಡ್ಬೇಕು? ಇವನೊಬ್ಬ ಮಾತಾಡ್ತಾನೆ, ಹುಷಾರ್, ಕೊನೆ ಯಾವನಾದ್ರೂ ಆಗ್ಲಿ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರಂತೆ, ಹಂಗೆ ಧರ್ಮಸ್ಥಳದ ಹೆಸರು ನೀನ್ ಯಾವನೇ ಬಳಸಿದ್ರು ಸರಿಯಾದ ರೀತಿಯ ಶಾಸ್ತಿಯನ್ನ ಮಾಡ್ಬೇಕಾಗುತ್ತೆ. ಹುಷಾರ್. ಏನ್ ಅನ್ಕೊಂಡಿದ್ದೀರಾ? ಎಮ್ಮೆ ಎತ್ತು ಹಸು ಅಂತ. ಇವನ್ ಎಮ್ಮೆ ತರನೂ ಇಲ್ಲ, ಹಸು ತರನೂ ಇಲ್ಲ, ಯಾವ ತರನೂ ಇಲ್ಲ. ಯಾವ್ದೋ ಕಾಡಿಂದ ತಪ್ಸ್ಕೊಂಡ್ ಬಂದಿರೋ ಹುಚ್ಚನಾಯಿ ತರ ಇದ್ದಾನೆ. ನಾವು ಧರ್ಮಸ್ಥಳದಲ್ಲಾಗಿರೋ ವಿಷಯನ ಧರ್ಮಸ್ಥಳ ಅಂತ ಹೇಳಿದ್ರೆ ಇನ್ನೇನ್ ಚಿಕ್ಕಮಂಗ್ಳೂರು ಅಂತ ಹೇಳ, ಇಲ್ಲಾಂದ್ರೆ ಬೆಂಗಳೂರು ಅಂತ ಹೇಳ್ಬೇಕು. ಅವನು ಧರ್ಮಸ್ಥಳದಲ್ಲಿ ಧರ್ಮಸ್ಥಳನೇ ಅಂತ ಹೇಳ್ಬೇಕು. ಇಲ್ಲ ಧರ್ಮಸ್ಥಳಕ್ಕೆ ಬೇರೆ ಯಾವ್ದಾದ್ರು ಊರಿನ ಹೆಸರೇನಾದ್ರೆ ಹೇಳ್ಬಿಡು, ನಮಗೂ ಗೊತ್ತಿಲ್ಲ, ನಾವು ತಿಳ್ಕೊಂಡ್ಬಿಡ್ತೀವಿ. ಇನ್ನೊಂದ್ ನಾಯಿ ಮಾತಾಡ್ತಿದೆ ನೋಡಿ. ಇದು ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಡೋಂಟ್ ಕಮ್ ಟು ಟೆಂಪಲ್ಸ್. ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ವಿ ಆರ್ ಪ್ರೌಡ್ ಟು ಸೇ ದ್ಯಾಟ್ ಧರ್ಮಸ್ಥಳ ನನ್ನ ಜೀವನ. ಅವ್ರ ಕಡೆ ಪ್ರೀತಿಯ ಹಿಂದೂ ಬಾಂಧವರೇ, ತಲೆಯಲ್ಲಿ ಸ್ವಲ್ಪ ಜಾತಿ ಧರ್ಮ ನೀನ್ ತೆಗಿತಿದೀಯಾ, ಅವನೆಲ್ಲೂ ಜಾತಿ ಧರ್ಮ ಅಂತ ತೆಗ್ದಿಲ್ಲ. ಅಯ್ಯೋ ನಾವಷ್ಟು ದಡ್ರಲ್ಲ ಬಿಡಿ, ನಿನ್ನಷ್ಟು ಮೇಧಾವಿಗಳು. ಅಯ್ಯೋ ನೀನ್ ದೊಡ್ಡ ಮೇಧಾವಿ, ನಿನ್ನ ಹತ್ರ ನಾವ್ ಹೇಳ್ಸ್ಕೊಬೇಕು. ಅವನೇನೋ ನ್ಯಾಯ ಸಿಗ್ಲಿ ಅಂತ ವಿಡಿಯೋ ಮಾಡಿದ್ದೇನೆ, ಅದ್ರಲ್ಲಿ ನೀನೇ ಮಾಡ್ತಿರೋದು ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಜನ ಮೈಂಡ್ ಡೈವರ್ಟ್ ಮಾಡ್ಬೇಕಂತ ನೀನೇ ಮಾಡ್ತಿದ್ಯಾ. ಮತ್ತೆ ನೀನ್ ನಮಗ್ ಹೇಳ್ತಾ ಇದೀಯ, ಅದ್ ನಾವ್ ತಿಳ್ಕೊಬೇಕು ನಿನ್ನ ಹತ್ರ ಇಂದ. ನೀನ್ ಬುದ್ಧಿವಂತ, ನೀನ್ ಹೇಳ್ತಾ ಇದೀಯ, ನಾವು ದಡ್ರು ನಿನ್ನ ಹತ್ರ ತಿಳ್ಕೊಬೇಕು. ಫಸ್ಟ್ ಒಂದ್ 4-5 ಸಲ ವಿಡಿಯೋ ನೋಡೋ, ಪದೇ ಹೇಳ್ತಾ ಇದೀನಿ. 4-5 ಸಲ ವಿಡಿಯೋ ನೋಡ್ಬಿಟ್ಟು ಏನಾದ್ರು ತಪ್ಪಾಗಿ ಏನಾದ್ರು ಮಾತಾಡಿದ್ರೆ ನನಗ್ ಕಾಣಿಸಿಲ್ಲ ಏನೋ, ಓಕೆನಾ? ನಿನ್ ಕ್ಲೀನ್ ಆಗಿ ಕಾಣಿಸಿರ್ತವೆ, ನನ್ ಕಾಣಿಸಿಲ್ಲ. ನೀನೊಂದ್ 4-5 ಸಲ ನೋಡ್ಬಿಟ್ಟು ಇನ್ನೊಂದ್ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡು. ನಿನ್ ವಿಡಿಯೋಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಬೇಕಾದ್ರೆ. ನೋಡಿ, ನಾನ್ ನಮ್ ಕರ್ನಾಟಕ ಜನತೆಗೆ ಒಂದೇ ಒಂದ್ ಮಾತು ಹೇಳ್ತೀನಿ, ಇವೆಲ್ಲ ನಾಯಿಗಳು. ಒಂದು ಬೀದಿಯಲ್ಲಿ ಹೋಯ್ತಾ ಇದ್ರೆ ಎಷ್ಟೋ ನಾಯಿಗಳು ಬಗಳ್ಕೊಂಡ್ ಬರ್ತಾ ಇರ್ತವೆ. ಅಂತ ನಾಯಿಗಳ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಬಾರ್ದು. ನಮ್ ಡೆಸ್ಟಿನೇಷನ್ ಏನು, ನಮ್ ಗೋಲ್ ಏನು? ಸೌಜನ್ಯನ ಹುಡುಗಿಗೆ ನ್ಯಾಯ ದೊರಕಿಸ್ಬೇಕು. ಸಮೀರ್ಗೆ ಸಪೋರ್ಟ್ ಮಾಡೋಣ, ಸೌಜನ್ಯಗೆ ನ್ಯಾಯ ಸಿಗೋವರೆಗೂ ಇದೇ ತರಾನೇ ಸಪೋರ್ಟ್ ಮಾಡ್ತಾ ಇರೋಣ. ಇಷ್ಟ ಹೇಳ್ತಾ ಜೈ ಹಿಂದ್, ಜೈ ಶ್ರೀರಾಮ್.